ಈಗಾಗಲೇ ರಾಜ್ಯಾಧ್ಯಕ್ಷರು ವಿವರವಾಗಿ ಹೇಳಿದ್ದಾರೆ. ಭಾರತೀಯ ಜನತಾ ಪಾರ್ಟಿಯ ಭ್ರಷ್ಟಾಚಾರದ ವಿರುದ್ಧದ ಹೋರಾಟಕ್ಕೆ ಜಯ ಸಿಕ್ಕಿದೆ ಅಂತ ನಾನು ಪರಿಭಾವಿಸ್ತೇನೆ. ಸತ್ಯಮೇವ ಜಯತೆ. ರಾಜ್ಯಪಾಲರ ವಿರುದ್ಧ ಅವರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದೇ ಅಪರಾಧ, ಅದು ಸಂವಿಧಾನ ಬಾಹಿರ ಅಂತ ಹೇಳಿ ಆರೋಪ ಮಾಡಿದಂಥ ಕಾಂಗ್ರೆಸ್ಸಿಗರು ಸಾರ್ವಜನಿಕ ಕ್ಷಮೆಯಾಚನೆ ಮಾಡಬೇಕು. ಒಂದು ಸಾಂವಿಧಾನಿಕ ಹುದ್ದೆಯನ್ನು ಅಗೌರವಿಸಿದ ಕಾರಣಕ್ಕೋಸ್ಕರ ಸಾರ್ವಜನಿಕ ಕ್ಷಮೆಯಾಚನೆ ಮಾಡಬೇಕು ಅಂತ ನಾನು ಆಗ್ರಹಿಸ್ತೇನೆ. ಇನ್ನು ಮುಖ್ಯಮಂತ್ರಿಗಳಿಗೆ ಇನ್ಯಾವುದೇ ದಾರಿ ಉಳಿದಿಲ್ಲ, ದಾರಿ ಏನು ಉಳಿದಿಲ್ಲ. ಅವರು ಕಾನೂನು ಪಂಡಿತರು, ಸಿಂಪಲ್ ಚೀಫ್ ಮಿನಿಸ್ಟ್ರು, ಕಾಸ್ಟ್ಲಿ ಲಾಯರ್ನೆಲ್ಲ ಕರ್ಕೊಂಡು ಬಂದು ಆರ್ಗ್ಯೂ ಮಾಡಿಸಿದ್ರು. CM ಸಿಂಪಲ್ಲು ನೋಡೋಕ್ಕೆ, ಆದರೆ ಲಾಯರ್ಗಳೆಲ್ಲ ಬಂದಿದ್ದು ಕಾಸ್ಟ್ಲಿ ಲಾಯರ್ಗಳು. ಅವರೆಲ್ಲ ಬಂದು ಆರ್ಗ್ಯುಮೆಂಟ್ ಮಾಡಿದ ಮೇಲೂ ಕೂಡ ಸತ್ಯವನ್ನು ಮುಚ್ಚಿಡಕ್ಕೆ ಸಾಧ್ಯ ಆಗಲಿಲ್ಲ. ಹಾಗಾಗಿ ಇನ್ನೆಷ್ಟೇ ಎಲ್ಲಿಗೆ ಹೋದರೂ ಕೂಡ ಸತ್ಯವನ್ನು ಮುಚ್ಚಿಡೋಕ್ಕೆ ಸಾಧ್ಯ ಆಗಲ್ಲ, ಸುಳ್ಳು ಗೆಲ್ಲಕ್ಕಾಗಲ್ಲ. ಯಾಕೆ ಸುಳ್ಳು ಹಿಡ್ಕೊಂಡು ಭಾಳ ಸಮಯ ವ್ಯರ್ಥ ಮಾಡ್ತೀರಿ, ನಗೆಪಾಟ್ಲಿಗೀಡಾಗ್ತೀರಿ? ಅದ್ರ ಬದಲಿಗೆ ಸತ್ಯದ ಪರವಾಗಿ ಜೈ ಅನ್ಬಿಡಿ. ನೀವೇ ರಾಜೀನಾಮೆ ಕೊಡೋದು ಒಂದೇ ನಿಮಗಿರುವಂಥ ದಾರಿ. ಕರ್ನಾಟಕದಲ್ಲಿ ಇಂಥ ಸಂದರ್ಭ ಬಂದಾಗ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಟ್ಟಂಥ ಉದಾಹರಣೆಗಳು ಸಾಕಷ್ಟು ನಾವು ನೆನಪು ಮಾಡಿದ್ದೀವಿ. ಸಿದ್ದರಾಮಯ್ಯನವರೇ ಇದಕ್ಕಿಂತ ಜಾಸ್ತಿ ಬಂಡತನ ಮಾಡಬಾರ್ದು, ಈಗ ಮಾಡಿದ್ದೇ ಜಾಸ್ತಿ ಬಂಡತನ, ಇನ್ನೂ ಜಾಸ್ತಿ ಬಂಡತನ ಮಾಡಬೇಡಿ. ರಾಜೀನಾಮೆ ಕೊಟ್ಟು ಕರ್ನಾಟಕದ ಘನತೆಯನ್ನು ಎತ್ತಿ ಹಿಡೀರಿ. ಎಲ್ಲ ಟೈಮ್ನಲ್ಲೂ ಕೂಡ ತಮ್ಮ ಅನುಕೂಲಕ್ಕೆ ತಕ್ಕಂತೆ ಮುಚ್ಚಾಕೊಳ್ಳೋಕ್ಕಾಗಲ್ಲ. ನೀವು ACB ಮೂಲಕ ಸಾಕಷ್ಟು ಕೇಸ್ಗಳನ್ನು ಮುಚ್ಚಾಕೊಂಡಿದ್ದೀರಿ. ಲೋಕಾಯುಕ್ತವನ್ನು ದುರ್ಬಲಗೊಳಿಸಿದ್ದು ಇದೇ ಕಾರಣಕ್ಕೆ. ನಿಮ್ಮ ಮೇಲೆ ಭ್ರಷ್ಟಾಚಾರದ ಪ್ರಕರಣ ಬಂದಾಗೆಲ್ಲ ಲೋಕಾಯುಕ್ತವನ್ನು ದುರ್ಬಲಗೊಳಿಸಿ ACB ಮೂಲಕ ಕ್ಲೀನ್ ಚಿಟ್ ಕೊಡಿಸ್ಕೊಳ್ಳೋ ಕೆಲಸ ಮಾಡಿದ್ರಿ. ಎಲ್ಲ ಕಾಲಕ್ಕೂ ಅಂತ ಭಾವಿಸ್ತೇನೆ. ಹಾಗಾಗಿ ನೀವು ನ್ಯಾಯಾಲಯದ ತೀರ್ಪನ್ನು ಗೌರವಿಸಿ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಿ ಅಂತ ಆಗ್ರಹಿಸ್ತೇನೆ. ಮತ್ತು ಇಲ್ಲ ಸಲ್ಲದ ಆರೋಪವನ್ನು ರಾಜ್ಯಪಾಲರ ಮೇಲೆ ಮಾಡಿದ ಕಾರಣಕ್ಕೆ ಅವರ ಕ್ಷಮೆಯಾಚನೆ ಮಾಡಿ ಅಂತ ವಿನಂತಿಸ್ತೇನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.